ನಮಸ್ತೆ. ವೆಲ್ಕಮ್ ಸರ್. ಥ್ಯಾಂಕ್ ಯು. ಪ್ಲೀಸ್ ಕಮ್ ಸರ್. ಥ್ಯಾಂಕ್ ಯು. ಮಾನ್ಯ ವಿದ್ಯಾಮಂತ್ರಿಗಳಾದ ಜಿಕೆ ಹರಿಕೃಷ್ಣ ಅವರು ಈಗ ತಮ್ಮ ಕೈಯಾರ ಅರ್ಹತಾ ಪತ್ರಗಳನ್ನು ನೀಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ಕೋತೀನಿ. ಎಸ್ ಗಣೇಶ್, MSc. ಗುಡ್. ಥ್ಯಾಂಕ್ ಯು ಸರ್. ನಾವು ಸಿ ಗಾಯತ್ರಿ, MSc. ಥ್ಯಾಂಕ್ ಯು ಸರ್. ಕೀಪಿಟ. ಜಿ ಗುರುಪ್ರಸಾದ್, MSc, ಗೋಲ್ಡ್ ಮೆಡಲಿಸ್ಟ್ ಆಫ್ ದ ಇಯರ್. ಇಡೀ ಸ್ಟೇಟ್ಗೆ ಈ ಹುಡುಗ ಗೋಲ್ಡ್ ಮೆಡಲಿಸ್ಟ್ ಅಂದ್ರೆ ನಂಗೆ ನನ್ನ ತಮ್ಮನೇ ಮೆಡಲ್ ತಗೊಂಡಷ್ಟು ಖುಷಿ ಆಗ್ತಾ ಇದೆ. ಗ್ರೇಟ್. ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಆರ್ ದ ಫ್ಯೂಚರ್ ಆಫ್ ಅವರ್ ನೇಷನ್. ಹೊರಗಿನ ಪ್ರಪಂಚದಲ್ಲಿ ಎಷ್ಟೋ ಕೆಲಸಗಳು, ಸರ್ಕಾರದ ಇಲಾಖೆಗಳು ನಿಮ್ಮಂಥ ಅತ್ಯುನ್ನತ ವಿದ್ಯಾವಂತ ಮಕ್ಕಳ ಆಗಮನಕ್ಕಾಗಿ ಕಾಯ್ತಾ ಇದೆ. ಈ ದೇಶ ನಿಮ್ಮದು, ಭವಿಷ್ಯ ನಿಮ್ಮದು, ದೇಶದ ಬುನಾದಿ ನಿಮ್ಮ ಕೈಲಿದೆ. ಯು ಆರ್ ದ ಪಿಲ್ಲರ್ಸ್ ಆಫ್ ಇಂಡಿಯಾ. Constitutive India needs the real constructors like you. Stop it! Hey, Kichano. Students are the future of the nation. We are the pillars of India. Constitutive India needs real constructors like us, huh? But your bloody system and political pimps like you are the biggest obstructions for that. Kicha. Shh, sir, please. Do you remember me, sir? ಈಗ ನೋಡಿ ಜ್ಞಾಪಕಕ್ಕೆ ಬರ್ಬೋದು. 2000-2001 ಅಕಾಡೆಮಿಕ್ ಇಯರ್, ದ ಪಿಲ್ಲರ್ ಆಫ್ ಇಂಡಿಯಾ, ಆಗಿನ ಭಾರತದ ಆಧಾರ ಸ್ತಂಭ, ಅದಕ್ಕೆ ಆಧಾರ ಈ ಗೋಲ್ಡ್ ಮೆಡಲ್. ಇದನ್ನ ನನ್ನ ಕುತ್ತಿಗೆ ಹಾಕ್ಬೇಕಾದ್ರೆ ನೀನು ನನ್ನ ಹೊಗಳಿದ್ದು. ದ ಸೇಮ್ ಸ್ಪೀಚ್, ದ ಸೇಮ್ ಸ್ಟೈಲ್, ಎಲ್ಲ ಅದೇನೇ. ಆದರೆ ಕೇಳ್ತಾರ ಹುಡುಗರು ಹೊಸಬ್ರು, ಹೊಸ ಗೋಲ್ಡ್ ಮೆಡಲಿಸ್ಟ್. ಫ್ರೆಂಡ್ಸ್, ಇಷ್ಟೊತ್ತು ಇವನು ಬಿಟ್ನಲ್ಲ, ಅದನ್ನೆಲ್ಲ ನಂಬಿಟ್ಟು ಈ ದೇಶದ ಮೇಲೆ ಸಿಗೋ ಕೆಲಸದ ಮೇಲೆ ಒಂದು ಅನನ್ಯವಾದ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಬೇಡಿ ನೀವು. ಡು ಯು ನೋ ದ ವ್ಯಾಲ್ಯೂ ಆಫ್ ದಿಸ್ ಗೋಲ್ಡ್ ಮೆಡಲ್? ಅ ಬಿಗ್ ಝೀರೋ. ಈ ಮೆಡಲ್ನ, ಈ ಸರ್ಟಿಫಿಕೇಟ್ಸ್ನ ತಗೊಂಡೋಗಿ ಯಾರು ಮುಂದಾದ್ರೂ ನಿಂತ್ಕೊಂಡು ಐ ಆಮ್ ಸೋ ಅಂಡ್ ಸೋ ಅ ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳಿದ್ರೆ ಪಕ್ಕಕ್ಕೆ ಕರ್ಕೊಂಡೋಗಿ ಎಲ್ಲಿ ಮಾಡಿಸ್ಕೊಂಡೆ, ಎಷ್ಟಿಟ್ ಮಾಡಿಸ್ಕೊಂಡೆ, ಡಿಸೈನು ಸಖತ್ತಾಗಿದೆ, 18 ಕ್ಯಾರೆಟ್ 24 ಕ್ಯಾರೆಟ್ ಅಂತ ಕೆರೆದು ನೋಡೋ ನನ್ನ ಮಕ್ಕಳೇ ಜಾಸ್ತಿ ಇದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಈ ಯೂನಿವರ್ಸಿಟಿವರೆಗೂ ನಾ ಸಂಪಾದನೆ ಮಾಡಿರೋ ಸರ್ಟಿಫಿಕೇಟ್ಸ್ ತೂಕ ಎಷ್ಟು ಗೊತ್ತಾ? 5 kg 468 ಗ್ರಾಮ್. ಬೆಲೆ 5 ಪೈಸೆ ಇಲ್ಲ. ನೀವು ಈ 3 ಲಕ್ಷ ಲೋನ್ ಕೊಡ್ತೀರಲ್ಲ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂದ್ಬಿಟ್ಟು ನಮಗೆ, ಅದು ಒಬ್ರು ಕೈಗೆ ಹೋಗಿ ಅಲ್ಲಿ ಇಲ್ಲಿ ಅಂತ ತಿಂದು ತೇಗಿ ಜೀರ್ಣಾಗಿ ವಾಪಸ್ ನಮ್ಮ ಕೈಗೆ ಬರೋಷ್ಟೊಳಗೆ 30,000 ಆಗಿರುತ್ತೆ. 30,000 ಅದನ್ನ ಹಿಡ್ಕೊಂಡು ಏನು ಗಿಣಿಶಾಸ್ತ್ರ ಹೇಳಬೇಕು, ಇಲ್ಲ ಗೆಣಸ್ಕೇರಿತ ಕೂತ್ಕೋಬೇಕು? ನೋಡಿ, 2 ವರ್ಷದಿಂದ ನಾನು ಕೆಲಸಕ್ಕಾಗಿ ಅಲ್ಲಾಡ್ತಾ ಇದ್ದೀನಲ್ಲ, ಆ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾವು ಓದೋದು ನಮ್ಮ ತಾಯಿ 2 ಹೊತ್ತು ಊಟ ಹಾಕೋ ಓದಾದ್ರೆ ಸಾಕು, ನಮ್ಮ ತಂದೆಗೆ ಊರ್ಗೋಲ್ ಆಗಷ್ಟು ಓದಾದ್ರೆ ಸಾಕು. ಅದನ್ನ ಬಿಟ್ಕೊಂಡು ಏನೋ ಕನ್ಸುಗಳನ್ನ ಕಾಣ್ತಾ ನನ್ನ ಮಗನೇನೋ ಸಾಧಿಸ್ಬಿಡ್ತೀವಿ ಅಂತ ಓದ್ತೀವಲ್ಲ, ಓದು ಯಾವ ಉಪಯೋಗಕ್ಕೂ ಬರಲ್ಲಮ್ಮ. ಈಗಲೇ ಹೇಳ್ತೀನಿ ಕೇಳಿ, ಎಲ್ಲ ವೇಸ್ಟ್. ಇಲ್ಲಿ ಬುದ್ಧಿಗೆ ಯಾವ ನನ್ನ ಮಕ್ಕಳು ಬೆಲೆ ಕೊಡೋದಿಲ್ಲ. ಲಂಚ ಲಂಚ ಅದೆಲ್ಲರಿಗೂ ಬೇಕು, ಎಲ್ರಿಗೂ ಸಲ್ಲತ್ತದು. ಪ್ರತಿ ವರ್ಷ ಹೀಗೆ ಆಕ್ಟ್ ಮಾಡ್ತಾ ಇದ್ರೆ ನಮ್ಮ ರಿಯಾಕ್ಷನ್ಸ್ಗಳು ಹೀಗೇ ಇರ್ತವೆ. ಓದೋರಿಗೆಲ್ಲ ಕೆಲಸ ಕೊಡ್ತೀವಿ ಅನ್ನೋ ಗ್ಯಾರಂಟಿ ಕೊಟ್ಟಿಲ್ವಲ್ಲ ಅಂತ ನೀವೇನಾದ್ರೂ ನಮಗೆ ಹೇಳಿದ್ರೆ ಒಂದ್ ಕೆಲಸ ಮಾಡಿ, ಈ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಈ ಜೀವನ ನಡೆಸೋದಕ್ಕೆ 10th ಸ್ಟ್ಯಾಂಡರ್ಡ್ ಅನ್ನೋ ಬೇಸಿಕ್ ನಾಲೆಜ್ ನಮಗೆ ಸಾಕು. ಈ PUC ಯೂನಿವರ್ಸಿಟಿ ಅಂತ ಕಟ್ಕೊಂಡು ಏನ್ ನೀವು ಮರಿತಾ ಇದ್ರಲ್ಲ, ಅದನ್ನ ಕಿತ್ ಬಿಸಾಕಿ ನೀವು. ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಂಡ್ ಸ್ಟಾಪ್ ದಿಸ್ ಯೂನಿವರ್ಸಿಟೀಸ್ ಐ ಸೇ. ಹಾಗೆ ಮಾಡಕ್ಕಾಗಿಲ್ಲ ಅಂದ್ರೆ ರಿಸೈನ್ ಮಾಡಕ್ಕೆ ಹೇಳಿ ಇವನಿಗೆ. It's okay. Drug addicts. Hey!